ಬಿಗ್ ಬಾಸ್ ಮನೆಯಲ್ಲಿ ತುಂಬ ವರ್ಷಗಳಿಂದ ಒಂದೇ ಒಂದು ಕಾಂಟ್ರವರ್ಸಿ ಅಂತ ಹೇಳಿದ್ರೆ ಮತ್ತೆ ಎಲ್ಲ ಕಡೆ ಮಾತಿಗೆ ಮತ್ತೆ ಚರ್ಚೆಗೆ ಸಿಗುವಂತಹ ವಿಚಾರ ಏನಂತ ಹೇಳಿದ್ರೆ ಬೆಳಿಗ್ಗೆ ಹಾಕುವಂತಹ ಹಾಡು. ಸೊ ಎಲ್ಲ ಹೀರೋಗಳ ಹಾಡುಗಳನ್ನು ಕೂಡ ಬಿಗ್ ಬಾಸ್ನಲ್ಲಿ ಪ್ಲೇ ಮಾಡಲಾಗುತ್ತೆ. ಬಟ್ ಒಬ್ಬ ಕನ್ನಡದ ಸ್ಟಾರ್ ನಟನ ಹಾಡನ್ನು ಬಿಟ್ಟು, ಅವರು ಬೇರೆ ಯಾರೂ ಅಲ್ಲ, ನೀವೆಲ್ಲರೂ ಗೆಸ್ ಮಾಡಿದಂತೆ ಡಿ ಬಾಸ್ ದರ್ಶನ್ ಅವರದು. ಬಿಗ್ ಬಾಸ್ ಸ್ಟಾರ್ಟ್ ಆಗಿದಿಂದನೂ ಇವತ್ತಿನವರೆಗೂ ಕೂಡ ದರ್ಶನ್ ಅವರ ಒಂದೇ ಒಂದು ಸಾಂಗು ಕೂಡ ಬೆಳಗಿನ ಜಾವ ಬಿಗ್ ಬಾಸ್ ಮನೆಯಲ್ಲಿ ಬರೋದಿಲ್ಲ. ಇದರಿಂದಾಗಿ ಹಲವಾರು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಟ್ರೆಂಡಾಗಿ ಬಳಸ್ಕೊತಾರೆ. ಹಾಗೂ ದರ್ಶನ್ ಫ್ಯಾನ್ಸ್ ಅವರು ಅಣ್ಣನ ಹಾಡಾಕಕ್ಕೆ ದಮ್ ಬೇಕು ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸುದೀಪ್ ಹಾಗೂ ದರ್ಶನ್ ಅವರು ಸರಿ ಇಲ್ಲದೆ ಇರೋ ಕಾರಣದಿಂದಾಗಿ ಆ ಮನೆಯಲ್ಲಿ ಆ ಹಾಡು ಹಾಕಲ್ಲ ಅಂತಲೂ ಕೂಡ ಹಲವಾರು ಜನ ಮಾತಾಡ್ಕೊಳ್ತಾರೆ. ಬಟ್ ಅದಕ್ಕೆ ಸ್ಪಷ್ಟವಾದ ರೀಸನ್ ಎಲ್ಲೂ ಕೂಡ ಯಾರೂ ಕೂಡ ಕೊಟ್ಟಿಲ್ಲ. ಈ ಹಿಂದೆ ಯಾವತ್ತೋ ಒಂದು ದಿವಸ ದರ್ಶನಿನ ಹಾಡು ಬಂದಿರ್ಬೋದು ಅಂತ ಹೇಳಿ ನಾವು ಕಂಡುಹಿಡಿಲಿಕ್ಕೆ ಹೋದರೆ ಅದು ಕೂಡ ಕಷ್ಟ. ಯಾಕಂತ ಹೇಳಿದ್ರೆ ಅಂಥ ಮಟ್ಟಿಗೆ ಹಾಡುಗಳು ಯಾವತ್ತೂ ಕೂಡ ಬಂದಿಲ್ಲ. ಇದರಿಂದಾಗಿ ಇವಾಗ ಒಳಗಡೆ ಇರುವಂತಹ ಹಲವಾರು ಜನ ದರ್ಶನ್ ಫ್ಯಾನ್ಸ್ಗಳು ಕೂಡ ಇದ್ದಾರೆ. ಅವರು ಕೂಡ ಯಾವತ್ತೂ ಕೂಡ ದರ್ಶನ್ ಅವರ ಹಾಡನ್ನು ಹಾಡಿಬಿಟ್ಟು ಮನೆ ಒಳಗೆ ಯಾವುದೋ ಒಂದು ವಿಚಾರಕ್ಕಾಗಲಿ ಏನಕ್ಕಾಗಲಿ ಅದನ್ನು ಬಳಸ್ಕೊಳ್ಳಿಲ್ಲ. ಬಟ್ ಇವಾಗ ಬಂದಿರುವಂತಹ ಒಬ್ಬ ಸ್ಪರ್ಧಿ ದರ್ಶನ್ ಅವರ ಹಾಡನ್ನು ಮನೆ ಒಳಗೆ ಹಾಡಿಬಿಟ್ಟು ಶಬ್ಬಾಸ್ ಅಂತ ಅನ್ಸ್ಕೊಂಡಿದ್ದಾರೆ. ಸೊ ಆ ಸ್ಪರ್ಧಿ ಬೇರೆ ಯಾರು ಅಲ್ಲ, ರಜತ್ ಬುಜ್ಜಿ ಅವರು. ಸೊ ರಜತ್ ಕಿಶನ್ ಅಂತ ಹೇಳಿ ನಾವೇನು ಕರಿತೀವಿ, ಇವರು ಹಲವಾರು ಕಡೆ ದರ್ಶನ್ ಅವರ ಜೊತೆ ಕಾಣಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ಗೂ ಕೂಡ ಬಂದಿದ್ದಾರೆ. ಸೊ ರಜತ್ ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಸೊ ಈಗ ಮನೆಯಲ್ಲಿರುವಂತಹ ಮಂಜು ಅವರು, ಸೊ ಅವರಿಗೆ ಇವಾಗ ರಾಜ ಆಗಿದ್ದಾರೆ. ಸೊ ಮನೆಯಲ್ಲಿ ಬಿಗ್ ಬಾಸ್ ಸಾಮ್ರಾಜ್ಯದ ರಾಜ ಆಗಿದ್ದಾರೆ. ಸೊ ಒಂದು ಹಾಡು ಹಾಡ್ಕೋಬೇಕು ಅಥವಾ ಒಂದು ಹಾಡು ಹಾಡ್ಕೊಂಡು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದಾಗ ರಜತ್ ಅವರು ದರ್ಶನ್ ಅವರ ಕೆಚಾಲೋ ಮಚಾಲೋ ಅನ್ನೋ ಒಂದು ಹಾಡನ್ನು ಹಾಡಿಕೊಂಡು ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಮನೆ ಮಂದಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಅದರ ಜೊತೆಗೆ ಅವರು ಹಾಡು ಹಾಡಿದ್ದು ಕೂಡ ಅಷ್ಟೇ ಕಾಮಿಡಿಯಾಗಿತ್ತು. ಜೊತೆಗೆ ದರ್ಶನ್ ಅವರ ಹಾಡು ಬಂದ ಕಾರಣ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹಾಡು ಹಾಕಿಲ್ಲ ಅಂದ್ರೆ ಏನು, ಅವರ ಅಭಿಮಾನಿಗಳು ಎಲ್ಲಿದ್ರು ಕೂಡ ಅವ್ರನ್ನ ನೆನೆಸ್ಕೋತಾರೆ ಮತ್ತು ಅವರನ್ನ ಬೆಳೆಸ್ತಾರೆ ಅಂತ ಹೇಳ್ಬಿಟ್ಟು ಹೊರಗಡೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಸೊ ಈ ಒಂದು ಮಾತು, ಈ ಒಂದು ಹಾಡು, ಸೊ ರಜತ್ ಬುಜ್ಜಿ ಅವರು ದರ್ಶನ್ ಫ್ಯಾನ್ ಆಗಿರೋದ್ರಿಂದ ಈ ಹಾಡು ಹಾಡಿದ್ರು ಅಂತ ಹೇಳ್ತಾರೆ. ಬಟ್ ಅಲ್ಲಿ ನಾರ್ಮಲ್ ಆಗಿ ಅವ್ರಿಗೆ ಬಂದಂತ ಹಾಡು ಹಾಡ್ಕೊಂಡು ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಸೊ ನಿಮ್ಮ ಅನಿಸಿಕೆ ದರ್ಶನ್ ಅವರ ಹಾಡು ಆಗದೆ ಇರೋದಕ್ಕೆ ಕಾರಣ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ.